ಇಡೀ ಕನ್ನಡ ಸಿನಿಮಾಕ್ಕೆ ಒಂದು ಶಾಪ ತಟ್ಟಿದೇನು ಅಂತ ನನಗನ್ಸುತ್ತೆ. ದರ್ಶನ್ ಅವರು ಕೊಲೆ ಆಪಾದನೆಯಲ್ಲಿ ಜೈಲ್ ಸೇರಿದರೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳ್ತಾ ಇಲ್ಲ. ಎಷ್ಟೋ ನಟರು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿ ಇದ್ದಾಗಲೇ ನಮ್ಮನ್ನು ಬಿಟ್ಟು ಹೊರಟೋದು. ಪುನೀತ್ ರಾಜ್ಕುಮಾರ್ ಇಡೀ ಕುಟುಂಬ ನೋಡ್ತಕ್ಕಂಥ ಸಿನಿಮಾ ಮಾಡ್ತಾ ಇದ್ರು. ಅವ್ರಿಗಿಂತ ಸ್ವಲ್ಪ ಹಿಂದೆ ಅದರ ಹಿಂದೆ ಅಂಬರೀಶ್ ನ ವಯಸ್ಸವರೇ ಆದಂತ ರಜನಿಕಾಂತ್ ನೋಡಿ, ಕಮಲ್ ಹಾಸನ್ ನೋಡಿ, ಅಥವಾ ಚಿರಂಜೀವಿ ನೋಡಿ, ಇವತ್ತು ಕೂಡ ಸಿನಿಮಾ ಮಾಡ್ತಾರೆ. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾರೆ ಮತ್ತು ತಮ್ಮ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಸಿನಿಮಾ ಮಾಡಿಸ್ತಾರೆ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಶಂಕರ್ ನಾಗ್ ಆಗ್ಲಿ, ಸುನೀಲ್ ಆಗ್ಲಿ, ಪ್ರಭಾಕರ್ ಅವರೆಲ್ಲರೂ ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ತಾ ಇದ್ದಾಗಲೇ ಹೊರಟೋದ್ರು, ಬೇರೆ ಬೇರೆ ಕಾರಣಗಳಿಗಾಗಿ. ಶಶಿಕುಮಾರ್ ಅಂತ ತುಂಬಾ ಸ್ಥಿರದ್ರು, ಬಹಳ ಸಿನಿಮಾಗಳು ಬರ್ತಿದ್ವು. ಒಂದು ಆಕ್ಸಿಡೆಂಟ್ ನಲ್ಲಿ ಅವರ ಮೂಗಿನ ಸ್ವರೂಪನೇ ಬದಲಾಗಿ ಅವರ ಸೌಂದರ್ಯ ಹೊರಟೋಯ್ತು. ಅದ್ರ ಮುಂದಕ್ಕೆ ಅವ್ರು ಸಿನಿಮಾ ಮಾಡದೆ ಬಿಟ್ಬಿಟ್ರು. ಮತ್ತು ಇರುವ ಕೆಲವು ನಟರುಗಳು, ಸ್ಟಾರ್ ನಟರುಗಳು 2 ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಂದ್ಸರಿ ಸಿನಿಮಾ ಮಾಡ್ತಾರೆ, ದೊಡ್ಡ ಸಿನಿಮಾ ಮಾಡ್ತಾರೆ. ಆದ್ರೆ ಪ್ರತಿ ವಾರ ಪ್ರತಿ ವೀಕೆಂಡ್ ಮನರಂಜನೆ ಬೇಕು ಅನ್ನೋ ನನ್ನಂತ ಕನ್ನಡಿಗರಿಗೆ ನೋಡಬೇಕು ಅನ್ನೋ ಸಿನಿಮಾಗಳಿಲ್ಲ. ಮಲಯಾಳಂ ಸಿನಿಮಾದಲ್ಲಿ 2 ಕನ್ನಡ ಪದಗಳು ಬಂದ್ರೆ ಅದನ್ನೇ ಎತ್ತಿ ಕೊಂಡಾಡೋ ಮಟ್ಟಕ್ಕಾಗಿದೆ ನಮ್ಮ ಪರಿಸ್ಥಿತಿ.